ಏನು ಎಲ್ಲಾ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆಯಾ? ಹೌದು. ಎದಕ್ಕಂದ್ರೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಮತ್ತೆ 28, 29 ಕಂತು ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮಾ, ಸಿಹಿ ಸುದ್ದಿ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರು ಈ ತಪ್ಪು ಮಾಡಿದ್ರೆ ನಿಮ್ಮ BPL ಕಾರ್ಡೇ ಬಂದ್ ಆಗ್ಬಹುದು. ನಿಮಗೆ ಅಕ್ಕಿ ಕೂಡ ಕೊಡೋದಿಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ. 14 ಲಕ್ಷ ಕಾರ್ಡ್ಗಳು ಬಂದ್ ಆಗ್ತಾ ಇದ್ದಾವೆ. ನೀವು ಈ ತಪ್ಪು ಮಾಡಿದ್ರೆ ನಿಮ್ಮ ಕಾರ್ಡ್ ಬಂದ್ ಆಗಬಹುದು. ಹುಷಾರಾಗಿರಿ, ಯಾವ ತಪ್ಪು ಮಾಡಬಾರ್ದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಇನ್ನು ಕರ್ನಾಟಕಕ್ಕೆ ಒಟ್ಟು 2 ಹೈ ಅಲರ್ಟ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೌದು, ಒಟ್ಟು 2 ಹೈ ಅಲರ್ಟ್. ಮೊದಲನೇ ಹೈ ಅಲರ್ಟ್ ಗಿಂತ ಎರಡನೇ ಹೈ ಅಲರ್ಟ್ ತುಂಬಾ ಅಂದ್ರೆ ತುಂಬಾ ಡೇಂಜರ್ ಅಂತ ಹೇಳ್ಬಹುದು. ಜನರು ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕೆ ಅಂತಾನು ಕೂಡ ನೋಡ್ತಾ ಹೋಗೋಣ. ಮತ್ತೆ ಕರ್ನಾಟಕದಲ್ಲಿ ಹಕ್ಕಿ ಜ್ವರ, ಹೌದು ವೀಕ್ಷಕರೇ, ಈಗಾಗಲೇ ಹಕ್ಕಿ ಜ್ವರ ಪತ್ತೆಯಾಗಿದೆ. H5N1 ಹಕ್ಕಿಗಳಲ್ಲಿ ಪತ್ತೆಯಾಗಿದೆ. ಜನರು ಆದಷ್ಟು ಎಚ್ಚರವಾಗಿರ್ಬೇಕು. ಚಿಕನ್ ಪ್ರಿಯರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಲಾಗಿದೆ. ಇನ್ನು ಇಳಿಕೆ ಆಗಿದ್ದ ಬಂಗಾರದ ಬೆಲೆ ದಿಢೀರ್ ಅಂತ ಏನಾಯಿತು ಗೊತ್ತಿಲ್ಲ, ಭಾರಿ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ತಗೋಬೇಕೋ ಬೇಡೋ, ಮತ್ತಷ್ಟು ಏರಿಕೆ ಆಗುತ್ತಾ? ತಜ್ಞರು ಹೇಳಿರೋ ರಿಪೋರ್ಟ್ ನೋಡಿದ್ರೆ ನೀವು ಶಾಕ್ ಆಗ್ಬಹುದು. ಎದಕ್ಕಂದ್ರೆ ಚಿನ್ನ ಬೆಳ್ಳಿ ಮುಂದಿನ ಬರೋ ದಿನಗಳಲ್ಲಿ ಎಷ್ಟು ಬೆಲೆ ಆಗುತ್ತೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಕೊನೆಯಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಬೇಗನೆ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ, ಮತ್ತು ನೀವು ಗೃಹಲಕ್ಷ್ಮಿಯವರಾಗಿದ್ರೆ ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ಲೈಕ್ ಮಾಡಿ. ನಿಮಗೆಲ್ಲ ಗುಡ್ ನ್ಯೂಸ್ ಇದೆ, ಸಿಹಿ ಸುದ್ದಿನೂ ಕೂಡ ಇದೆ. ಹಾಗೆ ಕಮೆಂಟ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ನಾವು ಇವತ್ತು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮಗೂ ಕೂಡ 28, 29 ಕಂತು ಹಣ ಜಮೆ ಆಗಿದೆಯಾ? ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ನಿಮ್ಮ ಒಂದು ಕಮೆಂಟ್ ಇಂದ ಎಲ್ಲರಿಗೂ ತುಂಬಾ ಸಹಾಯವಾಗುತ್ತೆ. ಈಗ ಮೊದಲಿಗೆ ಹೇಳಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 28, 29 ಕಂತು ಹಣ ಜಮೆ ಆಗ್ತಾ ಇದೆ. ಆದ್ರೆ ಕೆಲವೊಬ್ಬರಿಗೆ ಹಣ ಬರ್ತಾನೆ ಇಲ್ಲ. ಹೌದು, ತುಂಬಾ ಜನ ನಮಗೆ ಕಮೆಂಟ್ ಕೂಡ ಮಾಡಿದ್ದಾರೆ, ಹಣ ಬಂದಿದೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿಲ್ಲ ಅಂತ. ವೀಕ್ಷಕರೇ, ಇಲ್ಲಿ ನೋಡಿ, 1,25,00,000 ಗೃಹಲಕ್ಷ್ಮಿಯರಿದ್ದಾರೆ. ಪ್ರತಿಯೊಂದು ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕ್ತಾ ಇದೆ. ಹೌದು, 28 ಕಂತು ಜಮೆ ಆಗಿದೆ. 29 ಕಂತು ಹಣ ಕೂಡ ಭಾಗಶಃ ಈಗ ಹಣ ಜಮೆ ಆಗಿದೆ ವೀಕ್ಷಕರೇ. ಇನ್ನು ಕೆಲವೊಂದು ಅಕೌಂಟ್ಗೆ 29ನೇ ಕಂತು ಹಣ ಬರೋದು ಬಾಕಿ ಇದೆ. ಆದ್ರೆ 28 ಕಂತು ಹಣ ಸರ್ಕಾರ ಕೊಟ್ಟಿದೆ. 28ನೇ ಕಂತು ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರು ಏನ್ ಮಾಡ್ಬೇಕು ಅಂತ ವಿಡಿಯೋದಲ್ಲಿ ಹೇಳಿದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ. ಅಂದ್ರೆ 56,000 ರೂಪಾಯಿ ಹಣ ಹೋಗಿದೆ ಅಂದ್ರೆ 28 ಕಂತು ಹಣ ಸರ್ಕಾರ ಕೊಟ್ಟಿದೆ. ಆದ್ರೆ ಕೆಲವೊಬ್ಬರಿಗೆ 27ನೇ ಕಂತಿನವರೆಗೂ ಮಾತ್ರ ಹಣ ಬಂದಿದೆ, 28ನೇ ಕಂತು ಕೂಡ ಬಂದಿಲ್ಲ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ನ ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಕಳೆದ 2-3 ತಿಂಗಳಿಂದ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಅಕೌಂಟ್ ಅನ್ನು ಬಾರಿ ಚೆಕ್ ಮಾಡಿಕೊಳ್ಳಿ. ಎದಕ್ಕಂದ್ರೆ ಏನಾದ್ರೂ ಮಿಸ್ ಮ್ಯಾಚಿಂಗ್ ಆಗಿದೆಯಾ? ನಿಮ್ದು ರೇಷನ್ ಕಾರ್ಡ್ ಏನಿದೆ ನೋಡಿ, ನಿಮ್ದು BPL ಕಾರ್ಡ್ ಇದ್ದು APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ, ಅಥವಾ ವರ್ಗಾವಣೆ ಆಗಿದ್ರೂ ಕೂಡ ಹಣ ಬರುತ್ತೆ. ಒಂದು ವೇಳೆ ಈ 2 ಕಾರಣದಿಂದಾಗಿ ರದ್ದಾಗಿದ್ರೆ ಅವಾಗ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ತೆರಿಗೆ ಪಾವತಿ ಮಾಡ್ತಾ ಇದ್ದ, GST ರಿಟರ್ನ್ಸ್ ಮಾಡ್ತಾ ಇದ್ದ BPL ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಅವರ BPL ಕಾರ್ಡ್ ಬಂದ್ ಮಾಡಿ ಅವರಿಗೆ APL ಕಾರ್ಡ್ ಕೊಡಲಾಗಿದೆ. ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಅಂತ ಮೊದಲೇ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಡಲಾಗಿದೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಈಗ ಮತ್ತೆ 14 ಲಕ್ಷ ಕಾರ್ಡುಗಳನ್ನ ರದ್ದು ಮಾಡೋದಾಗಿ ಹೇಳಿದ್ದಾರೆ. ಇದರಲ್ಲಿ ಯಾರಾದ್ರೂ ತೆರಿಗೆ ಪಾವತಿದಾರರಿದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಣ ಬಂದಿದೆ. APL ಕಾರ್ಡ್ ಇದ್ದವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬಹುದು. BPL ಕಾರ್ಡ್ ಇದ್ರು ಕೂಡ ಹಾಕ್ಬಹುದು. ಈ ಕಾರ್ಡು ಆ ಕಾರ್ಡು ಅಂತ ಇದಕ್ಕೆ ಇರೋದಿಲ್ಲ. ಗೃಹಲಕ್ಷ್ಮಿಯರು ಯಜಮಾನಿ ಸ್ಥಾನದಲ್ಲಿರ್ಬೇಕು ರೇಷನ್ ಕಾರ್ಡ್ ಅಲ್ಲಿ ಅಂತ ಹೇಳಲಾಗಿದೆ. ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಮಾತ್ರ ನಿಮಗೆ ಹಣ ಬರೋದಿಲ್ಲ. ಇನ್ನು ಎರಡನೇ ತಪ್ಪು ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಮೇಲೆ ಹೆಸರು ಬೇರೆ ಇದೆ, ಬ್ಯಾಂಕ್ ಅಕೌಂಟ್ ಮೇಲೆ ಹೆಸರು ಬೇರೆ ಇದೆ. ಅವಾಗ್ಲೂ ಕೂಡ ಹಣ ಬರೋದು ಸ್ವಲ್ಪ ನಿಮಗೆ ತಡವಾಗಬಹುದು. ಇನ್ನು ಸರ್ಕಾರ DBT ಮೂಲಕ ಹಣ ಹಾಕುತ್ತೆ. DBT ಆಧಾರ್ ಕಾರ್ಡ್ ನಂಬರ್ಗೆ ಯಾವ ಲಿಂಕ್ ಇದೆ ನೋಡಿ ಬ್ಯಾಂಕ್ ಅಕೌಂಟ್, ಅದಕ್ಕೆ ಹಣ ಹೋಗಿರುತ್ತೆ. ನಿಮ್ದು 2 ಬ್ಯಾಂಕ್ ಅಕೌಂಟ್ ಇದೆ ಅಂದ್ರೆ 2 ಬ್ಯಾಂಕ್ ಅನ್ನ ನೀವು ಚೆಕ್ ಮಾಡಿಕೊಳ್ಳಿ. ಒಮ್ಮೊಮ್ಮೆ ಆಧಾರ್ ಸೀಡಿಂಗ್ ಏನಾದ್ರೂ ಬೇರೆ ಬ್ಯಾಂಕ್ಗೆ ಆಗಿದ್ರೆ ಅವಾಗ ಆ ಅಕೌಂಟ್ಗೆ ಹಣ ಹೋಗಿರುತ್ತೆ ವೀಕ್ಷಕರೇ. ಈಗ ನೋಡಿ, ಯಾರೆಲ್ಲ BPL ಕಾರ್ಡ್ ಇರ್ಲಿ, APL ಕಾರ್ಡ್ ಇರ್ಲಿ, ಎಲ್ಲರಿಗೂ ಕೂಡ ಹಣ ಬರುತ್ತೆ. ತೆರಿಗೆ ಪಾವತಿದಾರರಿಗೆ ಹಣ ಬರಲ್ಲ. ಯಾರು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿಲ್ಲ, NPCI ಮ್ಯಾಪಿಂಗ್ ಅಂತ ಬರುತ್ತೆ, ಯಾರು ಮಾಡಿಸಿಲ್ಲ ನೋಡಿ, ಅವರು ಬೇಗನೆ ಮಾಡಿಸಿಕೊಳ್ಳಿ ಅಂತ ಹೇಳ್ಬಹುದು. ಅವಾಗ ನಿಮಗೂ ಕೂಡ ಹಣ ಬರುತ್ತೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, ಅದರಲ್ಲೂ BPL ಕಾರ್ಡ್ ಇದ್ದವರಿಗೆ ಮತ್ತೊಂದು ದೊಡ್ಡ ಶಾಕಿಂಗ್ ಸುದ್ದಿ. ಚಿಕ್ಕ ತಪ್ಪು ಮಾಡಿದ್ರೆ ನಿಮ್ಮ BPL ಕಾರ್ಡೇ ಬಂದ್ ಆಗ್ಬಹುದು. ಕಳೆದ 6 ತಿಂಗಳು 1 ವರ್ಷದಿಂದ ಯಾರು ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಅವರ BPL ಕಾರ್ಡು ಕೂಡ
APL ಕಾರ್ಡ್ ಆಗ್ತಾ ಇದೆ. ಅಂದ್ರೆ ನೀವೇನಾದ್ರೂ 6 ತಿಂಗಳಿನಿಂದ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ದ ರೇಷನ್ ಕಾರ್ಡ್, ನಿಮ್ದು BPL ಕಾರ್ಡ್ ಬಂದ್ ಆಗುತ್ತೆ. ನಿಮಗೆ ಹೊಸ APL ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ. ಹೀಗಾಗಿ ಯಾರಾದ್ರೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗನೆ ಹೋಗಿ ಪಡೆದುಕೊಳ್ಳಿ. ಇನ್ನು ಎರಡನೇದಾಗಿ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ, ಈ KYC ಮಾಡಿಸಿಲ್ಲ ನೋಡಿ, ಅವರ ಒಂದು BPL ಕಾರ್ಡ್ ಬಂದಾಗಿ APL ಕಾರ್ಡ್ ಆಗ್ತಾ ಇದೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ತುಂಬಾ ಜನ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ ತಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ. ಬಿಸ್ನೆಸ್ ಮಾಡ್ತಿರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ, ಸಾವಿರಾರು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರೆ, ಲಾಭ ಮಾಡಿರ್ತಾರೆ. ಅಂತವರ ಕಾರ್ಡುಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಅವರ ಕಾರ್ಡುಗಳನ್ನು ಕೂಡ APL ಕಾರ್ಡ್ ಆಗಿ ವರ್ಗಾವಣೆಯನ್ನ ಮಾಡಲಾಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ಈಸಿಯಾಗಿ ಹೇಳ್ಬೇಕಂದ್ರೆ ಶ್ರೀಮಂತರ ಕಾರ್ಡುಗಳನ್ನ ಬಂದ್ ಮಾಡಲಾಗ್ತಾ ಇದೆ. ತುಂಬಾ ಜನ APL ಕಾರ್ಡ್ ಅಲ್ಲಿ ಇರಬೇಕಾದವರು BPL ಕಾರ್ಡ್ ಅಲ್ಲಿ ಇದ್ದಾರೆ ಅಂತ ಆಹಾರ ಸಚಿವರು ಹೇಳಿಕೆ ಕೊಟ್ಟಿದ್ರು. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡಿಯುವವರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಇದು ಮೋಸ ಅಂತಾನು ಕೂಡ ಇಲ್ಲಿ ಸರ್ಕಾರ ಹೇಳಿರುವಂತದ್ದು. ಹೀಗಾಗಿ ಬಡವರಿಗೆ ಮಾತ್ರ BPL ಕಾರ್ಡ್ ಲಾಭ ಸಿಗಬೇಕು, ಶ್ರೀಮಂತರಿಗೆ APL ಕಾರ್ಡ್ ಅಂತ ಹೇಳಲಾಗಿದೆ. ಹೀಗಾಗಿ ಮತ್ತೆ 14 ಲಕ್ಷ ಕಾರ್ಡುಗಳನ್ನ ಪತ್ತೆ ಮಾಡಲಾಗಿದೆ. 14 ಲಕ್ಷ ಕಾರ್ಡುಗಳನ್ನ ಹಂತ ಹಂತವಾಗಿ ಕರ್ನಾಟಕದಲ್ಲಿ ಬಂದ್ ಮಾಡಿ APL ಕಾರ್ಡ್ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಒಂದು ವೇಳೆ ಬಡವರ ಕಾರ್ಡು ಏನಾದ್ರೂ ಬೈ ಮಿಸ್ಟೇಕ್ ಆಗಿ APL ಕಾರ್ಡ್ ಆಗಿದ್ರೆ ಯಾರು ಕೂಡ ಭಯ ಪಡಬಾರದು. ಮತ್ತೆ ತಹಶೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕಿದ್ರೆ ವಾಪಸ್ ನಿಮಗೆ ಮತ್ತೆ BPL ಕಾರ್ಡ್ ಕೊಡ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ವಿತರಣೆ ಮತ್ತೆ ಶುರುವಾಗ್ತಾ ಇದೆ. ಅಂದ್ರೆ ನೋಡಿ, ಮೊನ್ನೆ ತಾನೇ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಬಜೆಟ್ ನಲ್ಲಿ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಕೂಡ ಪರಿಪೂರ್ಣವಾಗಿದೆ. ಈಗ ಏನಿದ್ರು ಕೂಡ ವಿತರಣೆ ಮಾಡೋದು ಮಾತ್ರ ಬಾಕಿ ಇದೆ. ಒಂದೇ ಒಂದು ಸಮಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಬ್ಬರಿಗೂ ಕೂಡ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳು ಕೂಡ ಸರ್ಕಾರದಿಂದ ಉಚಿತವಾಗಿ ಕರ್ನಾಟಕದ BPL ಮತ್ತು ಅಂತ್ಯೋದಯ ಚೀಟಿ ಇದ್ದವರಿಗೆ ಕೊಡಲಾಗುತ್ತೆ. ವೀಕ್ಷಕರೇ, ಇಲ್ಲಿ ಮೊದಲಿಗೆ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರದ ಆಹಾರ ಅಕ್ಕಿ ಧಾನ್ಯಗಳು ಬೇರೆ, ಕರ್ನಾಟಕ ಸರ್ಕಾರದ ಪಾಲಿನ ಅನ್ನಭಾಗ್ಯ ಯೋಜನೆ ಬೇರೆ. ಕೇಂದ್ರ ಸರ್ಕಾರದ ಯೋಜನೆ ಯಾವ ತರ ಮೊದಲು ಸಿಕ್ತಿತ್ತು ಅದೇ ತರ ಅಕ್ಕಿ ನಿಮಗೆ ಸಿಗುತ್ತೆ. ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡಲ್ಲ, ಅಕ್ಕಿ ಬದಲಾಗಿ ನಿಮಗೆ ಈ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ, ಫುಡ್ ಕಿಟ್ ಅನ್ನ ಕೊಡಲಾಗುತ್ತೆ. ಅದರಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ 4 ವಸ್ತು ಕೂಡ ಇರಲಿದೆ. ಈಗ ಬನ್ನಿ, ಕರ್ನಾಟಕಕ್ಕೆ ಮತ್ತೆ ಹೈ ಅಲರ್ಟ್ ಅಂತಾನು ಕೂಡ ಹೇಳ್ಬಹುದು. ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಉಷ್ಣ ಹವೆ ಶುರುವಾಗಿದೆ. ಅಂದ್ರೆ ಬಿಸಿ ಗಾಳಿ, ವಿಪರೀತ ಬಿಸಿಲು ಅಂತಾನೆ ಹೇಳ್ಬಹುದು. ಈ ಒಂದು ಬಿಸಿಲು ಬೇರೆ, ಉಷ್ಣ ಹವೆ ಬೇರೆ, ಅಂದ್ರೆ ಹೀಟ್ ವೇವ್ ಬೀಸುತ್ತೆ. ಭಾರತ ದೇಶಾದ್ಯಂತ ಹೀಟ್ ವೇವ್ ಬೀಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಕೂಡ ಹೇಳಿರುವಂತದ್ದು. ಅದರಲ್ಲಿ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ 4-5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಎಫೆಕ್ಟ್ ಬೀಳಲಿದೆ. ಈ 5 ಜಿಲ್ಲೆ ಜನರು ಸ್ವಲ್ಪ ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು ಅಂತಾನು ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ. ಹಾಗಾದ್ರೆ 5 ಜಿಲ್ಲೆಗಳಲ್ಲಿ ಯಾರಾದ್ರೂ ವಯಸ್ಸಾದವರು ಇದ್ರೆ, ಅಜ್ಜ ಅಜ್ಜಿಯಂದಿರಿದ್ರೆ, ಚಿಕ್ಕ ಮಕ್ಕಳು ಇದ್ರೆ, ಮಧ್ಯಾಹ್ನ 11-12ರಿಂದ ಸಂಜೆ 4-5 ಗಂಟೆವರೆಗೂ ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಅಂದ್ರೆ ಕೆಲಸ ಇದ್ರೆ ಅಷ್ಟೇ ಬನ್ನಿ, ಅನಾವಶ್ಯಕವಾಗಿ ಹೊರಗಡೆ ಬರಬೇಡಿ. ಸನ್ ಸ್ಟ್ರೋಕ್ ಅಂತ ಬರುತ್ತೆ, ಸೂರ್ಯನ ಶಾಖದಿಂದಾಗಿ ಎಚ್ಚರ ತಪ್ಪೋದು, ಚಕ್ರ ಬರೋದು, ಈ ತರ ಎಲ್ಲ ಆಗುತ್ತೆ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಲಾಗಿದೆ. ಇನ್ನು ಚಿಕ್ಕ ಮಕ್ಕಳು ಇದ್ರೂ ಕೂಡ ಅನಾವಶ್ಯಕವಾಗಿ ಹೊರಗಡೆ ಬರಬಾರ್ದು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ಕಲಬುರಗಿ ಜಿಲ್ಲೆ ಫಸ್ಟ್ ಇದೆ, 45 ಡಿಗ್ರಿ ಹತ್ತ ಹೋಗಿತ್ತು ಸೆಲ್ಸಿಯಸ್. ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ, ಉತ್ತರ ಕರ್ನಾಟಕದ ಬಹುತೇಕ ಕಡೆ ಅಂದ್ರೆ ನೋಡಿ, ಕಲಬುರಗಿ, ರಾಯಚೂರು, ವಿಜಯಪುರ, ಬೀದರ್, ಗದಗ, ಕೊಪ್ಪಳ, ಮಾನವಿ, ಸಿನ್ನೂರು, ಗಂಗಾವತಿ ಈ ಭಾಗದಲ್ಲಿ, ಕೊಪ್ಪಳದಲ್ಲಿ ಈ ಭಾಗದಲ್ಲಿ ಹೆಚ್ಚು ಬಿಸಿಲು. ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಈ ಜಿಲ್ಲೆಗಳಲ್ಲಿ ಹೀಟ್ ವೇವ್ ಅಂತ ಹೇಳಲಾಗಿದೆ. ಅಂದ್ರೆ ಹಾಟ್ ವೆದರ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಅತಿ ಹೆಚ್ಚು ತಾಪಮಾನ ದಾಖಲಾಗ್ತಾ ಇದೆ ಇಲ್ಲಿ ಅಂತಾನು ಕೂಡ ಹೇಳ್ಬಹುದು. ವಿಪರೀತ ಬಿಸಿಲು, ಶಕೆ, ಝಳದಿಂದಾಗಿ ಕಲಬುರಗಿ ಜಿಲ್ಲಾಡಳಿತ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಇಲ್ಲಿ ಮಾಡಿದೆ. 11ರಿಂದ 4 ಗಂಟೆವರೆಗೂ ವಿನಾಕಾರಣ ಹೊರಗೆ ಬಾರದಂತೆ ಜನತೆಗೆ ಮನವಿ ಕೂಡ ಮಾಡಲಾಗಿದೆ. ವೀಕ್ಷಕರೇ, ಈಗ ಎರಡನೇ ಅಲರ್ಟ್ ಏನಪ್ಪಾ ಅಂದ್ರೆ ಚಿಕನ್ ತಿನ್ನೋರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ ಹಕ್ಕಿ ಜ್ವರ. ಹೌದು, ದೇಶಾದ್ಯಂತ ಆತಂಕ ಸೃಷ್ಟಿ ಮಾಡಿರೋ ಭೀಕರ ಹಕ್ಕಿ ಜ್ವರ H5N1 ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಅಂದ್ರೆ ಬೆಂಗಳೂರಿನ ಹೊರವಲಯದ ಹೆಸರುಘಟ್ಟದಲ್ಲಿರೋ ಪಶುಸಂಗೋಪನಾ ಇಲಾಖೆ ಸರ್ಕಾರಿ ಕೋಳಿ ಫಾರಂ ನಲ್ಲಿ ವೈರಸ್ ಈಗ ಪತ್ತೆಯಾಗಿದೆ ಅಂತೆ. ಇಲಾಖೆ ತೀವ್ರ ನಿಗಾ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಕೆಲವೊಂದು ಕೋಳಿಗಳಂದ್ರೆ ಈಗಾಗಲೇ 700ಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ನಡೆದಿದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹಕ್ಕಿ ಜ್ವರ ಪತ್ತೆ ಆದ ಹಿನ್ನೆಲೆ ಮುಂದೆ ಸ್ಪ್ರೆಡ್ ಆಗಬಾರ್ದು ಅಂತ ಅವುಗಳನ್ನ ಮಾರಣ ಹೋಮ ಕೂಡ ಮಾಡಲಾಗುತ್ತೆ. ಕಳೆದ ಕೆಲವು ದಿನಗಳಿಂದ ಸರ್ಕಾರಿ ಫಾರಂ ನಲ್ಲಿ ಕೋಳಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದು, ತಕ್ಷಣ ಎಚ್ಚೆತ್ತ ಅಧಿಕಾರಿಗಳು ಸತ್ತ ಪಕ್ಷಿಗಳ ಒಂದು ಮಾದರಿಯನ್ನ ಪ್ರಯೋಗಾಲಯಕ್ಕೆ ರವಾನಿಸಿದ್ರು. ಪರೀಕ್ಷಾ ವರದಿಯಲ್ಲಿ H5N1 ಸೋಂಕು ಇರುವುದು ದೃಢವಾಗಿದೆ.
ಫಾರಂ ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ. ಮತ್ತೆ ಆ ಒಂದು ಝೋನ್ ಅನ್ನ ರೆಡ್ ಝೋನ್ ಅಂತ ಮಾರ್ಕ್ ಕೂಡ ಮಾಡಲಾಗಿದೆ. ವೈರಸ್ ಹರಡುವಿಕೆ ತಡೆಗಟ್ಟಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ವೀಕ್ಷಕರೇ. ಸೋಂಕು ಪತ್ತೆಯಾದ ಜಾಗದಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಯನ್ನ ಸೋಂಕಿತ ವಲಯ ಅಂತ ಘೋಷಣೆ ಕೂಡ ಮಾಡಲಾಗಿದೆ. ಹಕ್ಕಿ ಜ್ವರದ ಬಗ್ಗೆ ಜನರು ಭಯ ಪಡಬಾರದು ಅಂತಾನೂ ಕೂಡ ಹೇಳಲಾಗಿದೆ. ಚಿಕನ್ ಮತ್ತು ಮೊಟ್ಟೆ ಕನಿಷ್ಠ 70 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸರಿಯಾಗಿ ಬೇಯಿಸಬೇಕು. ಅರೆಬೆರೆ ಬೆಂದ ಮಾಂಸ ಸೇವನೆ ಅಪಾಯಕಾರಿ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಹೌದು, ಮತ್ತೆ 1,55,000 ಗಡಿಯತ್ತ ಸಾಗ್ತಾ ಇದೆ ಬಂಗಾರದ ಬೆಲೆ. ಇಳಿಕೆ ಆಗಿದ್ದ ಬಂಗಾರದ ಬೆಲೆ ಭರ್ಜರಿ ಏರಿಕೆ ಆಗ್ತಾ ಇದೆ. ಇತ್ತ ಬೆಳ್ಳಿ ಕೂಡ ಒಂದೇ ದಿನ ಮತ್ತೆ 15,000 ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದ್ರೆ ಬಂಗಾರ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗಿದ್ದು ಈಗ ಮತ್ತೆ ಭರ್ಜರಿ ಏರಿಕೆ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವಿನ ಯುದ್ಧ ಕಾರಣ ಇಳಿಕೆ ಆಗಿದ್ದ ಬೆಲೆ ಈಗ ಮತ್ತೆ ಎಲ್ಲ ಉಲ್ಟಾ ಆಗಿದೆ. ಮತ್ತೆ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ನೋಡಿ, ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಅಂದ್ರೆ ಮುಂದಿನ 2026 ಡಿಸೆಂಬರ್ ವರೆಗೂ ಬಂಗಾರದ ಬೆಲೆ 1,80,000 ರೂಪಾಯಿ ದಾಟಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಇನ್ನು ಬೆಳ್ಳಿ ಕೂಡ ಮತ್ತೆ 3 ಲಕ್ಷ ರೂಪಾಯಿ ದಾಟಬಹುದು ಅಂತಾನೂ ಕೂಡ ಅಂದಾಜು ಮಾಡಲಾಗಿದೆ. ಒಂದು ವೇಳೆ ಯುದ್ಧ ಮತ್ತೆ ಭೀಕರವಾದ್ರೆ ಬೆಲೆ ಮತ್ತಷ್ಟು ಏರಿಕೆ ಕೂಡ ಆಗಬಹುದು ಅಂತಾನೂ ಕೂಡ ಇಲ್ಲಿ ಲೆಕ್ಕಾಚಾರ ಮಾಡಲಾಗಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.